ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ರಾಜ್ಯದಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಸ್ಐಆರ್ ಕಾರ್ಯ ನಡೆದಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಗಾಗಿ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿ ದಾಖಲೆಗಳ ಪರಿಶೀಲಿಸುತ್ತಿದ್ದಾರೆ. ಇದೇ ವೇಳೆ ಶಾಲೆಗಳಲ್ಲಿ ನಿಯಮಿತ ಬೋಧನೆ ನಡೆಸಬೇಕಾಗಿದೆ. ಶಿಕ್ಷಕರು ಎರಡೂ ಜವಾಬ್ದಾರಿಗಳನ್ನ ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾಗಿದ್ದು ತಲೆಬೇನೆ ತಂದಿದೆ. ಎಸ್ಐಆರ್ ಕರ್ತವ್ಯಕ್ಕೆ ತೆರಳುತ್ತಿರುವುದರಿಂದ ಶಾಲಾ ಬೋಧನೆಗೆ ಅಡ್ಡಿಯಾಗ್ತಿದೆ. ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜ್ಮೆಂಟಿನ ಸಮಸ್ಯೆನೇ ಇದು. ಇದನ್ನ ಅರ್ಥ ಮಾಡ್ಕೊಂಡೇ ಇರತಕ್ಕಂತ ಅಧಿಕಾರಿ ವರ್ಗ ಇದೆಯಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ನಾವು ಬಲಿಪಶು ಆಗ್ತಾ ಇದ್ದೇವೆ. ನಮಗೆ ಒಂದ್ ಕಡೆ ಮಕ್ಕಳ ಗುಣಮಟ್ಟ ಶಿಕ್ಷಣ, ನಾಳೆ ದಿನ ನಿಮಗೆ ಫಲಿತಾಂಶ ಬರಲಿಲ್ಲ ಅಂದ್ರೆ ಬೊಬ್ಬ ಹೊಡಿತೀರಾ, ಯಾವ ನೈತಿಕತೆಯಿಂದ ಮಾಡ್ತೀರಾ ಇದನ್ನ? ಇದಕ್ಕೆ ನೀವು ಉತ್ತರ ಕೊಡಿ. ಏನ್ ಮಾಡಬೇಕು? ಇಲ್ಲ ರಜಾ ಕೊಡ್ಬೇಕಾ, ಇಲ್ಲ ಅರ್ಧ ದಿನ ನಡೆಸ್ಬೇಕಾ, ಇಲ್ಲ ಟೋಟಲ್ ಆಗಿ ಮ್ಯಾನೇಜ್ಮೆಂಟ್ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದು ಶಾಲೆ ನಡೆಸ್ಬೇಕಾ? ಇದು ಅರ್ಥ ಬೇಡವಾ? ನೀವು ಕಳಿಸಿ ನಿಮ್ಮ ಮನೆಯಲ್ಲಿರೋರ್ನ, ನಾವು ನಡೆಸ್ಕೊಂತೀವಿ ಶಾಲೆನ. ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ನಿವಾರಣೆಗೆ ವರದಿ ಸಿದ್ಧಪಡಿಸುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಅದರಂತೆ ಸುಮಾರು 750 ಜಂಕ್ಷನ್ಗಳಲ್ಲಿ ರಸ್ತೆ ಸರಿಪಡಿಸುವಂತೆ ಸಂಚಾರಿ ಪೊಲೀಸರು ವರದಿ ಸಿದ್ಧಪಡಿಸಿದ್ದಾರೆ. ಜಂಕ್ಷನ್ಗಳಲ್ಲಿ ರಸ್ತೆ ಗುಂಡಿ, ಹದಗೆಟ್ಟ ರಸ್ತೆಯಿಂದ ಟ್ರಾಫಿಕ್ ಹೆಚ್ಚಾಗ್ತಿದೆ. ವೈಜ್ಞಾನಿಕವಾಗಿ ಸಿಗ್ನಲ್ಗಳಲ್ಲಿ ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸುವಂತೆ ಜಿಬಿಎಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಒಂದು ಕಂಜೆಷನ್ ಆಗಲಿಕ್ಕೆ ಒಂದು ಸಮಸ್ಯೆ, ಈ ಸಿಗ್ನಲ್ಗಳಲ್ಲಿ ಮತ್ತು ಇಂಟರ್ಸೆಕ್ಷನ್ಗಳಲ್ಲಿ ರೋಡ್ ಹಾಳಾಗಿರೋದು. ಅದು ಬ್ಯಾಡ್ ರೋಡ್ಸ್ ಇರಲಿ ಅಥವಾ ಪಾಟ್ಹೋಲ್ಸಿಂದಾಗಲಿ, ಕೆಲವು ಕಡೆ ಹಂಪ್ಸ್ ಕೂಡ ಇರುತ್ತೆ. ಇದರಿಂದ ವೆಹಿಕಲ್ ಮೂವ್ಮೆಂಟ್ ಸ್ಲೋ ಆದಾಗ ಇಂಟರ್ಸೆಕ್ಷನ್ಸಲ್ಲಿ ಕಂಜೆಷನ್ ಆಗಿ ಶುರುವಾಗುತ್ತೆ. ಸೊ ಇದು ನಾವು ಅನಲೈಸ್ ಮಾಡಿ, ನಮ್ಮ ಸ್ಟಾಫ್ ಯಾರು ಗ್ರೌಂಡ್ ಮೇಲಿದ್ದಾರೆ ಅನಲೈಸ್ ಮಾಡಿ ಸುಮಾರು 751 ಜಾಗಗಳಲ್ಲಿ ಇಂಟರ್ಸೆಕ್ಷನ್ಸಲ್ಲಿ ಮತ್ತು ಸಿಗ್ನಲ್ಗಳಲ್ಲಿ ಪಾಟ್ ಹೋಲ್ಸ್ ಮತ್ತು ಬ್ಯಾಡ್ ರೋಡ್ಸ್ ಇದೆ. ಅದನ್ನು ನಾವು ಆಸ್ಫಾಲ್ಟ್ ಮಾಡಬೇಕು ಅಂತ ಜಿಬಿಎಗೆ ಪತ್ರ ವ್ಯವಹಾರ ಮಾಡಿದ್ದೀವಿ. 2.5 ವರ್ಷದಲ್ಲಿ 13,000 ಬಾರಿ ಎಲೆಕ್ಟ್ರಿಕ್ ಬಸ್ಸುಗಳ ಬ್ರೇಕ್ ಫೇಲ್ ಆಗಿದ್ದು, ಇದರಿಂದಲೇ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಎಲೆಕ್ಟ್ರಿಕ್ ಬಸ್ಸಿಗೆ ಗೇರ್ ಇಲ್ಲ, ಆಕ್ಸಿಲೇಟರ್ ಮಾತ್ರ ಇದೆ. ಹೀಗಾಗಿ ಆಕ್ಸಿಲೇಟರ್ ಒತ್ತುತ್ತಿದ್ದಂತೆ ಬಸ್ಸು ಮುನ್ನುಗ್ಗುತ್ತದೆ. ಬ್ರೇಕ್ ನಿಯಂತ್ರಣಕ್ಕೆ ಸಿಗದೆ ಅಪಘಾತಗಳಾಗ್ತಿವೆ. ಬಿಎಂಟಿಸಿಯಲ್ಲಿ 6,800 ಬಸ್ಗಳಿದ್ದು, ಅದರಲ್ಲಿ 1,800 ಎಲೆಕ್ಟ್ರಿಕ್ ಬಸ್ಗಳಿರೋದು ಆತಂಕಕ್ಕೆ ಕಾರಣವಾಗಿದೆ.